ಯಾವುದೇ ಕಾರಣಕ್ಕೂ ಅಧ್ಯಕ್ಷರನ್ನ ಮುಂದುವರಿಸಬಾರದು, ವಿಜಯೇಂದ್ರರನ್ನ ತೆಗಿಬೇಕು, ಬೇರೆಯವರನ್ನ ಮಾಡಬೇಕು, ಅದಕ್ಕೋಸ್ಕರ ಚುನಾವಣೆ ಕೂಡ ಆಗಬೇಕು. ಇದು ನಾಯಕರ ಆಗ್ರಹ. ಈಗ ಇನ್ನೊಂದು ಮೂಲದ ಪ್ರಕಾರ ನೀವೇನಾದರೂ ಅವ್ರನ್ನ ಇಳಿಸಿದರೆ ಯಾರನ್ನ ಅಧ್ಯಕ್ಷರು ಮಾಡ್ತೀರಿ ಅನ್ನೋದ್ರ ಬಗ್ಗೆನೂ ಕೂಡ ಹೆಸರುಗಳನ್ನೂ ಕೂಡ ಕೊಟ್ಟಿದ್ದಾರೆ ಅಂತ. ಒಂದು ಕಡೆಗೆ ಯತ್ನಾಳ್ ಅವ್ರ ಹೆಸರಿದೆ, ಇನ್ನೊಂದು ಕಡೆಗೆ ರಮೇಶ್ ಜಾರಕಿಹೊಳಿ ಅವರ ಹೆಸರಿದೆ, ಇನ್ನೊಂದು ಕಡೆಗೆ ಏನು ಅಂದರೆ ಇಲ್ಲ ನೀವು ಹಿಂದುಳಿದ ವರ್ಗದವ್ರನ್ನ ಯಾರನ್ನಾದರೂ ಮಾಡ್ತೀರಿ ಅಂತಂದರೆ ಕುಮಾರ್ ಬಂಗಾರಪ್ಪನವ್ರನ್ನ ಪರಿಗಣಿಸಿ ಅಂತ, ಇಲ್ಲಪ್ಪ ದಲಿತ ಸಮುದಾಯದಿಂದ ಮಾಡ್ತೀವಿ ಅಂತಂದರೆ ನೀವು ಅರವಿಂದ್ ಲಿಂಬಾವಳಿ ಅವರನ್ನ ಪರಿಗಣಿಸಿ. ಈ ರೀತಿಯ ಒಂದು ಮನವಿಯನ್ನು ಕೂಡ ನಾಯಕರು ಮಾಡಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳನ್ನು ಮಾಡ್ತಾ ಇದ್ದಾರೆ, ನಾಯಕರನ್ನು ಕೂಡ ಭೇಟಿ ಮಾಡ್ತಾ ಇದ್ದಾರೆ. ಹಾಗಾದರೆ ಈ BJPಯ ಒಂದು ಬಣ ದೆಹಲಿಯಲ್ಲಿ ಕೂತ್ಕೊಂಡು ಏನು ಮಾಡ್ತಾ ಇದೆ, ಡೆವಲಪ್ಮೆಂಟ್ಗಳು ಏನೇನು, ಬನ್ನಿ ನೋಡೋಣ. ದೆಹಲಿಯಲ್ಲಿ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಿಜೆಪಿ ಬಣ ಬಡಿದಾಟ. ವಿಜೇಂದ್ರರನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲೇಬೇಕೆಂದು ಪಟ್ಟು. ಬಿಎಸ್ವೈ ಕುಟುಂಬ ರಾಜಕಾರಣದ ವಿರುದ್ಧ ಸಮರ. ರಾಜ್ಯದ ಕೇಸರಿ ಕಲಿಗಳು ಸ್ವಪಕ್ಷ ನಾಯಕತ್ವದ ವಿರುದ್ಧವೇ ಸಿಡಿದೆದ್ದು ಯುದ್ಧ ಸಾರಿದ್ದಾರೆ. ದೆಹಲಿ ಅಂಗಳಕ್ಕೆ ಬಣ ಬಡಿದಾಟದ ಚೆಂಡನ್ನ ತೆಗೆದುಕೊಂಡು ಹೋಗಿದ್ದಾರೆ. ನಿನ್ನೆ ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ ಟೀಮ್ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಭೇಟಿಯಾಗಿ ಚರ್ಚೆ ನಡೆಸಿದೆ. ಈ ವೇಳೆ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ವಿಜಯೇಂದ್ರ ಮುಂದುವರಿಸದಂತೆ ಮನವಿ ಮಾಡಿದ್ದಾರೆ. ಕುಟುಂಬ ರಾಜಕಾರಣದ ಬಗ್ಗೆಯೂ ಹೈಕಮಾಂಡ್ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಈ ಬಗ್ಗೆ ದೆಹಲಿಯಲ್ಲಿ ಪ್ರತಿಕ್ರಿಯೆ ನೀಡಿದ ಶಾಸಕ ರಮೇಶ್ ಜಾರಕಿಹೊಳಿ, ನಿನ್ನೆಯೇ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಅವರನ್ನ ಭೇಟಿಯಾಗಿದ್ದೇನೆ. ವಿಜಯೇಂದ್ರ ರೀತಿಯಲ್ಲಿ ಹತಾಶೆ ಭಾವನೆಯಲ್ಲಿ ಮಾತನಾಡಲ್ಲ. ನಮ್ಮ ಪಕ್ಷದ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಟ್ಟಿದ್ದೇವೆ. ಅವರು ಏನ್ ನಿರ್ಧಾರ ಮಾಡ್ತಾರೋ ತಲೆಬಾಗಿ ಸ್ವೀಕರಿಸ್ತೀವಿ ಎಂದಿದ್ದಾರೆ. ನೋಡಿ, ಹೈಕಮಾಂಡ್ ಭೇಟಿ ನೀನು ರಾತ್ರಿನೇ ಭೇಟಿ ಇದು ಅಂದ್ರೆ ಇನ್ನಿನ ರಾತ್ರಿ 11 ಗಂಟೆಗೆ ಒಂದು ಇಬ್ಬರು ಪ್ರಮುಖರು ಭೇಟಿಯಾಗಿದ್ದೇವೆ. ನಾವು ಈ ಕೊನೆ ಹಂತಿರೋದ್ರಿಂದ ನಾವು ಮಾಧ್ಯಮ ಮುಂದೆ ಬಂದು ನಾವು ನಮ್ಮ ಸನ್ಮಾನ್ಯರು ಈಗ ಕೆಲವೊಬ್ಬರು ತಮ್ಮ ಹತಾಶೆ ಭಾವನೆಯಿಂದ ಮಾತಾಡ್ತಾರಲ್ಲ, ಆ ಟೈಪ್ ಮಾತಾಡೋಂಥ ಸನ್ನಿವೇಶ ಇಲ್ಲ. ನಾವು ಈಗಾಗಲೇ ನಮ್ಮ ಎಲ್ಲ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಟ್ಟಿದ್ದೇವೆ. ಅವ್ರ ಕೊನೆಯ ತೀರ್ಮಾನ ಏನು ತೊಗೊಂಡ್ರೆ ಅದನ್ನು ತಲೆಬಾಗಿ ನಾವು ಸ್ವೀಕಾರ ಮಾಡ್ತೀವಿ. ನಿನ್ನೆ ಭೇಟಿಯಾಗಿದ್ದೆ. ಭೇಟಿಯಾಗಿದ್ದೆ ನಾ ಕುಮಾರ್ ಭೇಟಿಯಾಗಾರ ನಮ್ಮಲ್ಲ. ಇನ್ನು ಮತ್ತೊಂದು ಕಡೆ ಕುಮಾರ್ ಬಂಗಾರಪ್ಪ ದೆಹಲಿಯಲ್ಲಿ ಪ್ರತ್ಯೇಕವಾಗಿ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಅವರನ್ನ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಇನ್ನು ಇವತ್ತು ಸಂಜೆ ಶಾಸಕ ಯತ್ನಾಳ್ ಮತ್ತು ಅರವಿಂದ್ ಲಿಂಬಾವಳಿ ಟೀಮ್ ದೆಹಲಿಗೆ ತೆರಳಲಿದ್ದು ಹೈಕಮಾಂಡ್ ಭೇಟಿಗೆ ಸಮಯ ಕೇಳಿದ್ದಾರೆ. ವಿಜಯೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸುವಂತೆ ಎಲ್ಲರೂ ಮನವಿ ಮಾಡಲಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.